ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನಂತ ತಿಳ್ಕೊಂಡ್ರಿ. ಇನ್ನೂ ಸಿಂಪಲ್ ಪ್ರೆಸೆಂಟ್ ಟೆನ್ಸು ಈಸಿಯಾಗಿ ಅರ್ಥ ಆಗಬೇಕಾದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ರೂಲ್ಸ್ಗಳನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ನೋ ದ ರೂಲ್ಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಫ್ ವಿ ಅಂಡರ್ಸ್ಟ್ಯಾಂಡ್ ವೆರಿ ವೆಲ್. ಲೆಟ್ಸ್ ಸಿ ದ ರೂಲ್ಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಸಾದಾ ವರ್ತಮಾನ ಕಾಲದ ಕೆಲವು ನಿಯಮಗಳನ್ನು ನೋಡೋಣ ಬನ್ನಿ. ಅಂದರೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೇನು, ಅದರಲ್ಲಿ ಯಾವ ಒಂದು ಕ್ರಿಯಾಪದವನ್ನು ಯೂಸ್ ಮಾಡಬೇಕು, ಯಾವ ಪರ್ಸನ್ಸ್ ಜೊತೆ ಯಾವ ಒಂದು ಕ್ರಿಯಾಪದವನ್ನು ಉಪಯೋಗ ಮಾಡಬೇಕು ಅಂಥೇಳಿ ಸರಳವಾಗಿ ತಿಳಿದುಕೊಳ್ಬೇಕಾದ್ರೆ ಅದರ ಕೆಲವು ನಿಯಮಗಳನ್ನು ಅರ್ಥ ಮಾಡಿಕೊಂಡರೆ ಅದು ಈಸಿಯಾಗಿ ನಿಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಅರ್ಥ ಆಗುತ್ತೆ. ರೂಲ್ಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಾದಾ ವರ್ತಮಾನ ಕಾಲದ ನಿಯಮಗಳು. ಮೊದಲನೇ ರೂಲ್ ಏನು ಹೇಳುತ್ತಪ್ಪ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ವಿ ಯೂಸ್ ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಇನ್ ದಿಸ್ ಟೆನ್ಸ್. ಅಂದರೆ ಇನ್ ದಿಸ್ ಟೆನ್ಸ್ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಸಾದಾ ವರ್ತಮಾನ ಕಾಲದಲ್ಲಿ ಬೇಸ್ ಫಾರ್ಮ್ ಆಫ್ ದಿ ವರ್ಬನ್ನೇ ಉಪಯೋಗ ಮಾಡಬೇಕು. ವಿ ಶುಡ್ ಯೂಸ್ ಬೇಸ್ ಫಾರ್ಮ್ ಆಫ್ ದಿ ವರ್ಬ್. ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಅಂದರೆ V1 ವರ್ಬ್. ಪ್ರತಿಯೊಂದು ಕ್ರಿಯಾಪದಕ್ಕೂ 3 ರೂಪಗಳಿರುತ್ತವೆ. ಮೇನಾಗಿ ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಅಂತೇಳಿ ನಾವು ಶಾರ್ಟಾಗಿ V1, V2, V3 ಅಂತೀವಿ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು V1 ಫಾರ್ಮ್ ಕ್ರಿಯಾಪದದ V1 ಫಾರ್ಮನ್ನು ಯೂಸ್ ಮಾಡಬೇಕು. ಅಂದರೆ ಪ್ರೆಸೆಂಟ್ ಫಾರ್ಮನ್ನು ಯೂಸ್ ಮಾಡಬೇಕು. ಇಲ್ಲಿ ಯಾವುದೇ V2 ಫಾರ್ಮ್ ಬರಲ್ಲ, V3 ಬರಲ್ಲ, ING ಯಾವುದು ಬರಲ್ಲ. V1 ಫಾರ್ಮ್ ಇತ್ತು ಅಂದರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸು ಆಗಿರುತ್ತದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯಾವಾಗಲೂ ಬೇಸ್ ಫಾರ್ಮ್ ಆಫ್ ದಿ ವರ್ಬ್ ಅಂದರೆ V1 ವರ್ಬನ್ನು ಯೂಸ್ ಮಾಡ್ತೀವಿ. ಇದು ಮೊದಲನೆಯ ಒಂದು ನಿಯಮ. ಎಲ್ಲರಿಗೆ ಅರ್ಥ ಆಯಿತು ಅನ್ಕೋತೀನಿ. ಫಸ್ಟ್ ಒಂದು ರೂಲ್ಸು, ಯಾವಾಗಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ V1 ವರ್ಬನ್ನು ಯೂಸ್ ಮಾಡಬೇಕು. ಕಮ್ ಟು ದಿ ಸೆಕೆಂಡ್ ರೂಲ್ಸ್. ಎರಡನೇ ನಿಯಮ ಏನು ಹೇಳುತ್ತೆ ಅಂದರೆ ವಿ ಯೂಸ್ ಸಿಂಗ್ಯುಲರ್ ವರ್ಬ್ ವಿತ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಆ್ಯಂಡ್ ಥರ್ಡ್ ಪರ್ಸನ್ ಪ್ಲೂರಲ್ ಆ್ಯಸ್ ವೆಲ್ ಆಸ್ ಥರ್ಡ್ ಪರ್ಸನ್ ಪ್ಲೂರಲ್. ಎರಡನೇ ನಿಯಮ ಏನು ಹೇಳುತ್ತಪ್ಪ ಅಂದರೆ ಈ ಸಾದಾ ವರ್ತಮಾನ ಕಾಲದಲ್ಲಿ ಪ್ರಥಮ ಪುರುಷ ಏಕವಚನ, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಪ್ರಥಮ ಪುರುಷ ಏಕವಚನ ಆ್ಯಂಡ್ ಪ್ಲೂರಲ್ ಅಂದರೆ ಪ್ರಥಮ ಪುರುಷ ಬಹುವಚನ ಅಂತೇಳಿ ಬರುತ್ತೆ. ಪ್ರಥಮ ಪುರುಷ ಏಕವಚನ ಮತ್ತು ಬಹುವಚನಗಳ ಜೊತೆಗೆ ಹಾಗೂ ದ್ವಿತೀಯ ಪುರುಷ ಏಕವಚನ ಮತ್ತು ಬಹುವಚನಗಳ ಜೊತೆಗೆ, ಅದೇ ರೀತಿಯಾಗಿ ತೃತೀಯ ಪುರುಷ ಬಹುವಚನಗಳ ಜೊತೆಗೆ ಸಿಂಗ್ಯುಲರ್ ವರ್ಬನ್ನೇ ಯೂಸ್ ಮಾಡಬೇಕು. V1 ಆಗಿರಬೇಕು, ಅಲ್ಲಿ ಯಾವುದೇ ಪ್ಲೂರಲ್ ವರ್ಬ್ ಆಗಿರಬಾರ್ದು. ಅಂದರೆ ಗೋಸು, ರೈಟ್ಸು ಈ ಥರ ಇರಬಾರ್ದು. ಅಲ್ಲಿ ಗೋ, ರೈಟು, ಡ್ರಿಂಕು, ಕಮ್ಮು ಈ ಥರ ಸಿಂಗ್ಯುಲರ್ ವರ್ಬನ್ನೇ ಯೂಸ್ ಮಾಡಬೇಕು. ಯಾವ್ಯಾವ ಪರ್ಸನ್ಸ್ಗಳ ಜೊತೆಗೆ ಅಂದರೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಆ್ಯಂಡ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಆ್ಯಂಡ್ ಥರ್ಡ್ ಪರ್ಸನ್ ಪ್ಲೂರಲ್. ಇಷ್ಟು ಪರ್ಸನ್ಸ್ಗಳ ಜೊತೆಗೆ ನಾವು V1 ಫಾರ್ಮ್ ವರ್ಬನ್ನು ಯೂಸ್ ಮಾಡಬೇಕು ಮತ್ತು ಅದು ಸಿಂಗ್ಯುಲರ್ ಆಗಿರಬೇಕು ಅಂಥೇಳಿ ಎರಡನೇ ನಿಯಮ ತಿಳಿಸುತ್ತದೆ. ಅದೇ ಥರ ಮೂರನೇ ನಿಯಮ ಏನು ಹೇಳುತ್ತಪ್ಪ ಅಂದರೆ ವಿ ಯೂಸ್ ಪ್ಲೂರಲ್ ವರ್ಬ್ಸ್ ವಿತ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಅದೇ ಥರ ತೃತೀಯ ಪುರುಷ ಏಕವಚನಗಳ ಜೊತೆಗೆ ಕ್ರಿಯಾಪದದ ಬಹುವಚನ ರೂಪಗಳನ್ನು ಬಳಸಬೇಕು. ವಿ ಯೂಸ್ ಪ್ಲೂರಲ್ ವರ್ಬ್ಸ್ ವಿತ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳ ಜೊತೆಗೆ ನಾವು ಕ್ರಿಯಾಪದಗಳನ್ನು ಪ್ಲೂರಲ್ ಮಾಡಬೇಕು, ಬಹುವಚನ ಮಾಡಬೇಕು. ರೈಟ್ ಇದ್ದರೆ ರೈಟ್ಸು, ಡ್ರಿಂಕ್ ಇದ್ದರೆ ಡ್ರಿಂಕ್ಸು, ಗೋ ಇದ್ದರೆ ಗೋಸು, ಕಮ್ ಇದ್ದರೆ ಕಮ್ಸ್ ಅಂದರೆ ಪ್ಲೂರಲ್ ವರ್ಬ್ನ ಯೂಸ್ ಮಾಡಬೇಕು. ಅಂದರೆ V1 ಫಾರ್ಮಿಗೆ ನಾವು ಪ್ಲೂರಲ್ ಮಾಡಬೇಕು. ಎಲ್ಲಿ ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳ ಜೊತೆಗೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ಯೂಶ್ವಲಿ ಈ ಸೀಟ್ ಬರುತ್ತೆ, ನೇಮ್ಸ್ ಬರುತ್ತೆ. ಇದು ಎಲ್ಲ ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂತೇಳಿ ಕರಿತೀವಿ. ಥಿಂಗ್ಸು ಅದು ಎಲ್ಲ ಒಂದೊಂದು ಇತ್ತಂದರೆ ಅದು ಥರ್ಡ್ ಪರ್ಸನ್ ಸಿಂಗ್ಯುಲರು. ಈ ಸೀಟ್ಗಳ ಜೊತೆಗೆ ಯಾವಾಗಲೂ ನಾವು ಪ್ಲೂರಲ್ ವರ್ಬ್ನ ಯೂಸ್ ಮಾಡಬೇಕು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ಇದು ಮೂರನೇ ನಿಯಮ. ನಾಲ್ಕನೇ ನಿಯಮ ಏನು ಹೇಳುತ್ತೆ ಅಂದರೆ ವಿ ಯೂಸ್ ದ ಹೆಲ್ಪಿಂಗ್ ವರ್ಬ್ ಡೂ ವಿತ್ ಫಸ್ಟ್ ಪರ್ಸನ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಆ್ಯಸ್ ವೆಲ್ ಆಸ್ ಥರ್ಡ್ ಪರ್ಸನ್
ಪ್ಲ್ಯೂರಲ್ ವೈಲ್ ಮೇಕಿಂಗ್ ನೆಗೆಟಿವ್ ಆ್ಯಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಇನ್ ದಿಸ್ ಟೆನ್ಸ್. ಅಂದರೆ ಡೂ ಎಂಬ ಸಹಾಯಕ ಕ್ರಿಯಾಪದವನ್ನು ಬಳಸಬೇಕು. ಯಾವಾಗ ಪಾಸಿಟಿವ್ ಮತ್ತು ನೆಗೆಟಿವ್ ಸೆಂಟೆನ್ಸ್ಗಳನ್ನು ಮಾಡುವಾಗ ಮಾತ್ರ ಡೂ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು. ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಮಾತ್ರ ಡೂ ಎಂಬ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು. ಪಾಸಿಟಿವ್ ಸೆಂಟೆನ್ಸಲ್ಲಿ ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ನಾವು ಯೂಸ್ ಮಾಡೋದಿಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಯಾವಾಗಲಾದರೂ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯಾವುದಪ್ಪ ಅಂದರೆ ವೈಲ್ ಮೇಕಿಂಗ್ ನೆಗೆಟಿವ್ ಆ್ಯಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್, ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಮಾಡುವಾಗ ಡೂ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ಅದು ಯಾವ್ಯಾವ ಪರ್ಸನ್ಗಳ ಜೊತೆಗೆ ಡೂ ಎಂಬ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕಂದ್ರೆ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲ್ಯೂರಲ್, ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆ್ಯಂಡ್ ಪ್ಲ್ಯೂರಲ್ ಆ್ಯಂಡ್ ಥರ್ಡ್ ಪರ್ಸನ್ ಪ್ಲ್ಯೂರಲ್ಗಳ ಜೊತೆಗೆ ಡೂ ಎಂಬ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು. ಯಾವಾಗ ನೆಗೆಟಿವ್ ಮತ್ತು ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಮಾಡುವಾಗ ಮಾತ್ರ. ಪಾಸಿಟಿವ್ ಸೆಂಟೆನ್ಸಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇರುವುದಿಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ಅದೇ ಥರ ರೂಲ್ ನಂಬರ್ 5 ಏನು ಹೇಳುತ್ತೆ ಅಂದರೆ ವಿ ಯೂಸ್ ದ ಹೆಲ್ಪಿಂಗ್ ವರ್ಬ್ ಡಸ್ ವಿತ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ವೈಲ್ ಮೇಕಿಂಗ್ ನೆಗೆಟಿವ್ ಆ್ಯಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ ನಾವು ಡಸ್ ಎಂಬ ಸಹಾಯಕ ಕ್ರಿಯಾಪದವನ್ನು ಬಳಸಬೇಕು. ಯಾವಾಗ ಬಳಸಬೇಕಂದ್ರೆ ವೈಲ್ ಮೇಕಿಂಗ್ ನೆಗೆಟಿವ್ ಆ್ಯಂಡ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್. ಅಂದರೆ ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಸೆಂಟೆನ್ಸಸ್ ಮಾಡುವಾಗ ಮಾತ್ರ ಡಸ್ ಎಂಬ ಸಹಾಯಕ ಕ್ರಿಯಾಪದವನ್ನು ಥರ್ಡ್ ಪರ್ಸನ್ಗಳ ಜೊತೆಗೆ ಬಳಸಬೇಕು. ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ಇಲ್ಲೂ ಕೂಡ ಯಾವುದೇ ಹೆಲ್ಪಿಂಗ್ ವರ್ಬ್ ಬರುವುದಿಲ್ಲ. ಇಷ್ಟು ನಿಯಮಗಳನ್ನು ನೀವು ಸರಿಯಾಗಿ ಫಾಲೋ ಮಾಡಬೇಕಾಗುತ್ತೆ. ಆಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸಿಯಾಗಿ ಅರ್ಥ ಆಗುತ್ತದೆ. ಸಮ್ ಎಕ್ಸಾಂಪಲ್ಸ್ ನೋಡಿ, ಇಲ್ಲಿ ಯೂಸ್ ಮಾಡಿದೆ ನೋಡಿ ರೂಲ್ಸ್ ಪ್ರಕಾರ. ವಿ ಸಿಂಗ್ ಎ ಸಾಂಗ್. ನೋಡಿ ಇಲ್ಲಿ V1 ಫಾರ್ಮ್ ವರ್ಬ್ ಬಂದಿದೆ ಅಲ್ವಾ. ವಿ ಅನ್ನೋದು ಸೆಕೆಂಡ್ ಪರ್ಸನ್ ಇದೆ ಅಲ್ವಾ, ಫಸ್ಟ್ ಪರ್ಸನ್ ಪ್ಲ್ಯೂರಲ್ ಇದೆ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಸಿಂಗ್ ಬಂತು. ಅದೇ ಥರ ವಿ ರೈಟ್, ಇಲ್ಲೂ ಕೂಡ V1 ವರ್ಬ್ ಇದೆ ನೋಡಿ, ಇದು ಫಸ್ಟ್ ಪರ್ಸನ್ ಪ್ಲ್ಯೂರಲ್ ಇದೆ. ಅದೇ ಥರ ಇಲ್ಲಿ ಸೆಕೆಂಡ್ ಪರ್ಸನ್ ಯು ಅನ್ನೋದು ಸೆಕೆಂಡ್ ಪರ್ಸನ್ನು ಸಿಂಗ್ಯುಲರ್ ಆ್ಯಂಡ್ ಪ್ಲ್ಯೂರಲ್ ಎರಡೂ ಹೌದು. ಇಲ್ಲಿ ಕೂಡ V1 ವರ್ಬ್ ಇದೆ. ವಿ ಯು ಅನ್ನೋದೇನಿದೆ ಯು ಪ್ಲೇ ಕಬಡ್ಡಿ, ಇಲ್ಲೂ ಕೂಡ ನಾವು V1 ವರ್ಬ್ ಯೂಸ್ ಮಾಡಿದ್ದೇವೆ. ಇಲ್ಲಿ ನೋಡಿ ಡೂ ವಿ ಪಾಸ್, ಇಲ್ಲಿ ಡೂ ಅನ್ನೋದು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿದ್ದೇವೆ. ಯಾಕಂದರೆ ಇಲ್ಲಿ ವಿ ಅನ್ನೋದು ಫಸ್ಟ್ ಪರ್ಸನ್ ಪ್ಲ್ಯೂರಲ್ ಇದೆ. ಅದೇ ಥರ ಹಿ ಈಟ್ಸ್, ಇಲ್ಲಿ ನೋಡಿ ಇಲ್ಲಿ ಥರ್ಡ್ ಪರ್ಸನ್ ಬಂದಿದೆ ನೋಡಿ ಹಿ, ಇಲ್ಲಿ ಅದಕ್ಕೋಸ್ಕರ ಈಟ್ ಇದ್ದಿದ್ದು ಪ್ಲ್ಯೂರಲ್ ಮಾಡಿದ್ದೇವೆ, ಈಟ್ಸ್ ಮಾಡಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಅಲ್ಲಿ ಪ್ಲ್ಯೂರಲ್ ವರ್ಬ್ ಮಾಡಬೇಕು. ಇಲ್ಲಿ ಈಟ್ ಅನ್ನೋದು ವರ್ಬ್ ಅದಕ್ಕೆ ಪ್ಲ್ಯೂರಲ್ ಮಾಡಿದೆ, ಈಟ್ಸ್ ಆಗಿದೆ. ಅದೇ ಥರ ಶಿ ಡಸ್ ನಾಟ್ ಗೋ, ಸಿ ಅನ್ನೋ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ, ಇದು ನೆಗೆಟಿವ್ ಸೆಂಟೆನ್ಸ್ ಇದೆ, ಅದಕ್ಕೋಸ್ಕರ ಇಲ್ಲಿ ಡಸ್ ನಾಟ್ ಹಾಕಬೇಕು, ಡಸ್ ನಾಟ್. ಅದೇ ಥರ ಐ ಡೋಂಟ್ ರೈಟ್, ಇಲ್ಲೂ ಕೂಡ ನೆಗೆಟಿವ್ ಸೆಂಟೆನ್ಸು ಡೋಂಟ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಿದ್ದೇವೆ. ನೋಡಿದ್ರಲ್ಲ ವಿದ್ಯಾರ್ಥಿಗಳೇ. ಈಗ ಇನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಇದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟೇಬಲ್ನ ತಿಳ್ಕೊಂಡ್ರೆ ನಿಮಗೆ ಭಾಳ ಸರಳವಾಗಿ ಅರ್ಥ ಆಗುತ್ತೆ. ಒಂದು ಸಾರಿ ಆ ಟೇಬಲ್ನ ನೋಡೋಣ ಬನ್ನಿ.